ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ, ಜಗತ್ತನ್ನು ಗೆಲ್ಲಬಹುದು, ಮನೆಯನ್ನ ಗೆಲ್ಲುವುದು ಬಹಳ ಕಷ್ಟ. ಇದು ಸಾಕಷ್ಟು ಜನ ಸಂಸಾರಸ್ಥರ ಸಮಸ್ಯೆ. ಸುಮಾರು ಜನ ಮೆಸೇಜ್ ಮಾಡ್ತಾನೆ ಇರ್ತಾರೆ, ಗುರುಗಳೇ, ಹೇಗೋ ಹೊರಗಡೆ ಫ್ರೆಂಡ್ಸ್ಗಳನ್ನ, ಸಹೋದ್ಯೋಗಿಗಳನ್ನ, ಸಮಾಜವನ್ನು ಹೇಗೋ ಒಂದು ರೂಪದಲ್ಲಿ ಎದುರಿಸಿ ಬೆದರಿಸಿ ಅಥವಾ ಕೈ ಕಾಲು ಹಿಡಿದು ಏನೋ ಮಾಡ್ಬೋದು. ಆದರೆ ಮನೆಯಲ್ಲಿರುವಂತಹ ಹೆಂಡತಿ ಅಥವಾ ಅಪ್ಪ ಅಮ್ಮ ಅಥವಾ ಮಕ್ಕಳು, ಇವರನ್ನು ಸಂಭಾಳಿಸೋದು ಬಹಳ ಬಹಳ ಕಷ್ಟ ಅನ್ನಿಸ್ಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಂಡತಿಯನ್ನು. ಅದಕ್ಕೆ ಏನಾದರೂ ನಮಗೆ ಸಲಹೆಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಏನೋ ಒಂದು ಸ್ಲೋಗನ್ ಹೇಳ್ತಾರೆ, ಇರಿ ಹೇಳ್ತೀನಿ. ಸಂಸಾರಿ ದುಃಖಿ, ಸನ್ಯಾಸಿ ಸುಖಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದಿಲ್ಲ. ಕಾರಣ ಏನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ನಂತರ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಜವಾಬ್ದಾರಿಗಳು, ಕರ್ತವ್ಯಗಳು ಇದ್ದೇ ಇರ್ತವೆ. ಅವನಿಗೆ ಯಾವುದರಲ್ಲೋ ಒಂದರಲ್ಲಿ ಶ್ರದ್ಧೆ ಇದ್ದೇ ಇರುತ್ತೆ. ಅದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸಂಸಾರ, ಮದುವೆ ಆದರೆ ಒಂದು ರೀತಿ ಜವಾಬ್ದಾರಿ ಕರ್ತವ್ಯಗಳು, ಮದುವೆ ಆಗದೇ ಇದ್ರೆ ಒಂದು ರೀತಿ ಜವಾಬ್ದಾರಿ ಕರ್ತವ್ಯಗಳು. ಸೊ ಆದ್ರಿಂದ ಆ ಒಂದು ಹೇಳಿಕೆ ಅವ್ರನ್ನ ಅವರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಡದಂಥ ಮಾತಷ್ಟೇ. ಅದಕ್ಕೆ ನಾವು ಹೆಚ್ಚಾಗಿ ಆದ್ಯತೆ, ಮಾನ್ಯತೆಯನ್ನು ನೀಡುವ ಅವಶ್ಯಕತೆ ಇಲ್ಲ. ಮೂಲವಾಗಿ ಮನೆಯಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತೇಳಿ ತುಂಬ ಅತ್ಯದ್ಭುತವಾಗಿ ಹೇಳಿದ್ದಾರೆ ಕವಿಗಳು. ಆ ಕವಿಗಳು ಯಾರು ಅಂತ ಸರಿ ಗೊತ್ತಿಲ್ಲ, ಅದಕ್ಕೋಸ್ಕರ ಹೆಸರು ಹೇಳಲ್ಲ. ವಿಷಯ ಗೊತ್ತು ಚೆನ್ನಾಗಿ, ಅದು ಕೆಲವೊಂದು ಸಲ ನೆನಪಿಗಿರುತ್ತೆ. ಹೀಗೆ ಒಮ್ಮೆ ಆಗಿನ ಕಾಲದಲ್ಲೆಲ್ಲ ಗಾಂಧಿ ಟೋಪಿ ಹಾಕ್ತಾಯಿದ್ರು. ಟೋಪಿ ಹಾಕ್ಕೊಂಡು, ದೊಡ್ಡದೊಂದು ಕೋಟ್ ಹಾಕ್ಕೊಂಡು, ಛತ್ರಿ ಹಿಡ್ಕೊಂಡು ಪೇಟೆಗೆ ಹೋಗ್ತಾಯಿದ್ರು. ಸುಮಾರು ಒಂದು 50 ವರ್ಷದ ಹಿಂದೆ. ಹೊಸದಾಗಿ ಮದುವೆ ಆದಂತಹ ದಂಪತಿಗಳು. ಸೊ ಒಬ್ಬರು ಕವಿಯವರು ಪೇಟೆಗೆ ಹೋಗಿ ಮೈಸೂರು ಪಾಕು, ಮಲ್ಲಿಗೆ ಹೂವು ಎಲ್ಲ ತರ್ತಾರೆ. ಹೆಂಡತಿ ಬಹಳ ಖುಷಿ ಪಡ್ತಾಳೆ. ನಮ್ಮ ಯಜಮಾನರು ಮಲ್ಲಿಗೆ ಹೂವು, ಮೈಸೂರು ಪಾಕೆಲ್ಲ ತಂದಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಏನಾದರೂ ಮಾಡಬೇಕು ಅಂತೇಳಿ ರಸಗುಲ್ಲ ಮಾಡಿರ್ತಾಳೆ. ವಿಶೇಷವಾಗಿ ಹೊಸ ಪ್ರಯತ್ನ, ರಸಗುಲ್ಲ ಮಾಡಿರ್ತಾಳೆ. ಅದನ್ನು ಯಜಮಾನರು ಬಂದಿದ್ದ ತಕ್ಷಣವೇ ಕೈ ಕಾಲು ತೊಳ್ಕೊಂಡು, ಮುಖ ಎಲ್ಲ ಒರೆಸ್ಕೊಂಡು ಬಂದು ಊಟಕ್ಕೆ ಅಂತ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಂದು ಜಾಮೂನ್ ಕಪ್ಪಲ್ಲಿ ರಸಗುಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ತಿನ್ಬಿಟ್ಟು, ಆಹಾ ಬಹಳ ಚೆನ್ನಾಗಿದೆ, ಅಮೃತ ಇದ್ದಂಗಿದೆ, ಆದರೆ ಇದಕ್ಕೆ ಉಪ್ಪು ಬದಲು ಸಕ್ಕರೆ ಹಾಕಿದರೆ ಇನ್ನೂ ಅದ್ಭುತವಾಗಿರೋದು ಅಂತ. ಅಂದರೆ ಹೆಂಡತಿ ಉಪ್ಪು ಹಾಕ್ಬಿಟ್ಟು ಮಾಡ್ಬಿಟ್ಟವಳೆ, ಆದರೂ ಆ ಯಪ್ಪ ಮೂರನ್ನ ತಿಂದು ಬೇಕು ಅಂತ ರೇಗಿಸೋರು ರೇಗಿಸ್ಬೋದು, ಜಗಳ ಮಾಡೋರು ಜಗಳ ಮಾಡ್ಬೋದು. ಆದರೆ ಬಹಳ ಪ್ರೀತಿಯಿಂದ, ಬಹಳ ಪ್ರಜ್ಞಾವಂತಿಕೆಯಿಂದ ಈ ರೀತಿ ಉಪ್ಪು ತುಂಬ ಚೆನ್ನಾಗಿದೆ ರಸಗುಲ್ಲ, ಆದರೆ ಸಕ್ಕರೆ, ಉಪ್ಪು ಬದಲು ಸಕ್ಕರೆ ಹಾಕಿದರೆ ಇನ್ನೂ ಬಹಳ ಅದ್ಭುತವಾಗಿರ್ತಾ ಇತ್ತು ಅಂತ. ಸೊ ಅಣಕ ಮಾಡುವಂಥ ರೀತಿಗಳು ಬೇರೆ, ಆಕೆಗೆ ಖುಷಿ ಪಡುವಂತಹ ಮಾತುಗಳನ್ನು ಆಡೋದು ಬೇರೆ. ಆದ್ದರಿಂದ ಯಾರ್ಯಾರು ಯಾವ್ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಂಥದ್ದು. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಮದುವೆಯಾಗಿ ನಾನು ಆಲ್ರೆಡಿ 26 ವರ್ಷಗಳಾಯಿತು. ಸೊ ಮೊದಲು ಸ್ಟಾರ್ಟಿಂಗಲ್ಲಿ ಈ ಪೊಂಗಲ್ ಮಾಡ್ತಾಯಿದ್ರು. ಈ ಪೊಂಗಲಲ್ಲಿ ಮೆಣಸುಗಳನ್ನು ಹಾಕ್ಬಿಡ್ತಾಯಿದ್ರು. ಅದನ್ನು ಮಧ್ಯದಲ್ಲಿ ಏನಾದರೂ ಸಿಕ್ಬಿಟ್ರೆ, ಅದು ಅಗದ್ಬಿಟ್ರೆ ಖಾರ ಗಂಟ್ಲೆಲ್ಲ ಒಂಥರ, ನಾಲಿಗೆ ಎಲ್ಲ ಖಾರ. ನನಗದು ಆಗ್ತಾ ಇರಲಿಲ್ಲ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ದಯವಿಟ್ಟು ಇದನ್ನು ಹಾಕ್ಬೇಡಮ್ಮ, ಮೆಣಸು ನನ್ನ ಕೈಯಲ್ಲಿ ಆಗಲ್ಲ, ನಿನಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿನ್ನ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ಹಾಕ್ಬೇಡ. ಮೆಣಸು ಹಾಕ್ದರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮೆಣಸು ಹಾಕ್ದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಮೆಣಸು ಹಾಕಲೇಬೇಕು. ಮೆಣಸು ಹಾಕದೇ ಇದ್ರೆ ಅದು ಪೊಂಗಲ್ಲೇ ಆಗೋದಿಲ್ಲ. ಸರಿ ಹಾಕು, ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಅಥವಾ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಬಿಟ್ಟು ಸ್ವಲ್ಪ ಹಿಂಗೆ ಉದುರಿಸ್ಬಿಡು. ಅದು ಅದೇನೆ, ಅದು ಕಣ್ಣಿಗೆ ಕಾಣಿಸಲ್ಲ, ಬಟ್ ಇದು ಒಂದೊಂದೇ ತಿಂದರೆ ಬಹಳ ಇದಾಗುತ್ತೆ ಅಂತ. ಅದು 1 ಸಲ 2 ಸಲ ಅಲ್ಲ, ಸುಮಾರು ಸಲ, 100 ಸಲ ಹೇಳ್ಬಿಟ್ಟಿದ್ದೀನಿ. ಬಟ್ ಆಕೆ ಒಂದೇ ಒಂದು ದಿವಸಕ್ಕೂ ಕೂಡ ನನಗೆ ಮೆಣಸಿಲ್ದರೆ ಪೊಂಗಲನ್ನು ಮಾಡಿಕೊಟ್ಟಿಲ್ಲ. ಆ ನಂತರ ಗುರುಗಳು ಸಿಕ್ಕದಾದ್ಮೇಲೆ ಮೆಣಸಿನ ಮಹತ್ವ ಏನು ಅಂತ ಹೇಳಿದ್ರು. ಮೆಣಸಿನ ಮಹತ್ವ ಏನು, ಮೆಣಸನ್ನು ಆ ರೀತಿ ಅಡುಗೆಯಲ್ಲಿ ಬಳಸಿ ಪೂರ್ತಿ ಉಂಡೆ ತಿನ್ನೋದ್ರಿಂದ ಯಾವ್ಯಾವ ರೀತಿ ಆಗುತ್ತೆ, ಪೌಡ್ರ್ ಹಾಕ್ಬಿಟ್ಟು
ನಾವು ಸುಮ್ಮನೆ ಉದುರಿಸಿ ತಿನ್ನೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ, ಎರಡಕ್ಕೂ ಬಹಳ ವ್ಯತ್ಯಾಸಗಳನ್ನು ತಿಳಿಸಿ ಹೇಳಿದ್ರು. ಆ ನಂತರ ಸುಮಾರು ಒಂದು 5-6 ವರ್ಷಗಳಾಗಿರಬಹುದು. ಆದ ನಂತರ ನನಗೆ ಈಗಲೂ ಕೂಡ ಪೊಂಗಲಲ್ಲಿ ಮೆಣಸು ಹಾಕ್ತಾರೆ, ಅದನ್ನು ನಾನು ತಿಂತೀನಿ. ಹಾಕಲಿಲ್ಲ ಅಂದರೂ ನಾನು ಈಗ ಹಾಕದೇ ಹೋದ್ರೂ ಕೂಡ ಹಾಕಮ್ಮ ಅಂತ ನಾನೇ ಆಕೆಗೆ ಹೇಳಿ ಮಾಡಿಸ್ತೀನಿ. ಆಗದೇ ಇರಲ್ಲ, ಹಾಕಿ ಮಾಡಬೇಕು. ಈಗ ನನಗೆ ಅದನ್ನು ತಿಂತಾ ಇದ್ದೀನಿ. ಅಂದರೆ ಆಕೆ ಬದಲಾಗಲಿಲ್ಲ, ನಾನು ಬದಲಾದೆ. ನಾನು ಹೇಗೆ ಬದಲಾದೆ? ನನ್ನ ಗುರುಗಳ ಮುಖೇನ ಬದಲಾದೆ. ಗುರುಗಳು ಯಾಕೆ ಹಿಂಗೆ ಹೇಳಿದ್ರು? ನಿನಗೆ ಹೆಂಡತಿಯಿಂದ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು. ಗುರುಗಳೇ ನೋಡಿ ಈ ಥರ ಎಲ್ಲ ಮೆಣಸು ಹಾಕ್ಬೇಡ ಅಂದ್ರು. 3-4 ವರ್ಷ ಆಯಿತು, ಅದನ್ನು ನಿಲ್ಲಿಸ್ತಾನೆ ಇಲ್ಲ. ಸುಮ್ಮನೆ ಹಾಕಿ ಇದು ಮಾಡ್ತಾಳೆ. ನಾನು ಬೈಕಂಡು ತಿಂತೀನಿ. ಆ ಬೈಕಂಡು ತಿನ್ನೋದ್ರಿಂದ ಆಹಾರ ನಮ್ಮ ದೇಹವನ್ನೆಲ್ಲ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ರು. ನನಗವಾಗ ಗೊತ್ತಾಯಿತು, ಓಕೆ, ನಾವು ತಿನ್ನೋವಂಥ ಆಹಾರನ ನಾವು ಬೈಕೊಂಡು ಆತರವಾಗಿ ತಿನ್ನಬಾರ್ದು. ಆರಾಮಾಗಿ ಕೂಲಾಗಿ ಪ್ರಾರ್ಥನೆ ಮಾಡ್ತಾ ಅದ್ಭುತವಾದಂತಹ ಚಿಂತನೆಗಳೊಂದಿಗೆ ನಾವು ಆಹಾರವನ್ನು ಸೇವನೆ ಮಾಡಬೇಕು ಅಂತ. ಇದಾದ ನಂತರ ನನಗೆ ಅಭ್ಯಾಸ ಆಗೋಯ್ತು. ಸುಮಾರು ಗುರುಗಳು 7 ವರ್ಷಗಳಿದ್ದರು ನನ್ನ ಜೊತೆ ಒಡನಾಟ, ಅವರು ನನ್ನ ಒಡನಾಟ. ಅದಾದಮೇಲೆ ಅವರು ಹಿಮಾಲಯಕ್ಕೆ ಹೊರಟುಬಿಟ್ರು. ಸೊ ಆ ಅಂತಿಮ ವರ್ಷದಲ್ಲಿ ನಾನು ಕೇಳಿದೆ, ಗುರುಗಳೇ, ನೀವು ನನ್ನ ಹೆಂಡತಿ ಈ ಥರ ಸಮಸ್ಯೆ ಅಂತ ಹೇಳಿದ್ದಕ್ಕೆ ನೀವು ಈ ರೀತಿ ಹೇಳಿದ್ರಿ, ನಾನು ಅದನ್ನು ಮಾಡ್ತಾ ಇದ್ದೀನಿ, ಬಹಳ ಅದ್ಭುತ ಅನ್ನಿಸ್ತು, ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ಅಂತ. ಲೇ ಮುಟ್ಟಾಳ, ನಿನಗೆ ನಾನು ಹೇಳಿದ ನಿಜಾನೇ, ಆದರೆ ನಾನೇನಾದರೂ ಈ ರೀತಿ ನಿನಗೆ ಹೇಳಿರಲಿಲ್ಲ ಅಂದರೆ ನಿನ್ನ ಹೆಂಡತಿನ ನೀನು ದ್ವೇಷ ಮಾಡ್ತಾ ಇದ್ದೆ. ಎರಡನೇದು ಬಂದು ಆಹಾರನ ಬೈಕೊಂಡು ತಿಂತಾ ಇದ್ದೆ. ನಿನಗೆ ಆರೋಗ್ಯ ಅಭಿವೃದ್ಧಿ ಆಗಲ್ಲ. ನಾನು ಹೇಳ್ಕೊಟ್ಟಂಥ ಯಾವುದೇ ವಿದ್ಯೆಗಳು ಕಲೆಗಳು ನಿನ್ನ ತಲೆಗೆ ಹೋಗೋದಿಲ್ಲ. ಆದ್ದರಿಂದ ನಾನು ನಿನಗೆ ಈ ರೀತಿ ಮಾಡಿದೆ. ಇದರ ಒಳಾರ್ಥ ಏನು ಅಂತಂದರೆ, ಇನ್ನೊಬ್ಬರನ್ನ ಬದಲಾಯಿಸೋಕ್ಕಿಂತ ನಮ್ಮನ್ನು ನಾವೇ ಬದಲಾಯಿಸ್ಕೊಂಬಿಡೋದು ಒಳ್ಳೆಯದು. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಯಾವಾಗ ನಮಗೆ ಈ ಒಂದು ಮಾತು ಅರ್ಥ ಆಗುತ್ತೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ, ನಾವೇನು ಮಾಡ್ತೀರಿ, ಅವ್ರನ್ನ ಬದಲಾಯಿಸಕ್ಕೆ ಹೋಗ್ತೀರಿ. ಇನ್ನೊಂದು ಅತ್ಯದ್ಭುತವಾದಂತಹ ಕತೆ ಹೇಳ್ಬಿಡ್ತೀನಿ, ಅದನ್ನು ಕೂಡ ಕೇಳಿ, ಬಹಳ ಅದ್ಭುತವಾಗಿದೆ. ಹಾಗಲಕಾಯಿ ಸ್ವಾಮೀಜಿ ಅಂತ ಅವ್ರ ಹೆಸರು. ಏನಕ್ಕೆ ಹಾಗಲಕಾಯಿ ಸ್ವಾಮೀಜಿ ಅಂತ ಅವ್ರಿಗೆ ಬಂತು ಅಂತಂದರೆ, ಒಮ್ಮೆ ಮಠದಿಂದ ಯಾವುದೋ ಊರಿಗೆ ಹೋಗಿ ಪ್ರವಚನ ಕೊಡ್ತಾ ಇರ್ತಾರೆ. ಒಂದು ಊರಿಗೆ ಹೋಗ್ತಾರೆ. ಅಯ್ಯೋ ಗುರುಗಳೇ, ಸ್ವಾಮಿಗಳೇ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಇವತ್ತು, ದಯವಿಟ್ಟು ಬನ್ನಿ ಅಂತ ಕರೀತಾರೆ. ಸೊ ಸ್ವಾಮಿ ಬಂದಾಗೆಲ್ಲ ಸ್ವಲ್ಪ ಶುದ್ಧವಾಗಿ ಗಮ್ಗುಡ್ತಾ ಸಾಂಬ್ರಾಣಿ ಮತ್ತು ಕರ್ಪೂರ, ಗಂಧದ ಕಡ್ಡಿ, ಇದೆಲ್ಲ ಒಂಥರ ದೈವಿಕ ವಾತಾವರಣವನ್ನು ಸೃಷ್ಟಿ ಮಾಡಿ ಕೊನೆಗೆ ಅವ್ರನ್ನ ಕುಂಡಿಸ್ತಾರೆ. ಊಟದಲ್ಲೇ ಸ್ವಲ್ಪ ದೊಡ್ಡದಾಗಿ ಮಾಡಿಸಿರ್ತಾರೆ. ಅದರಲ್ಲಿ ಫಸ್ಟು ನೀರು ಕೊಟ್ಬಿಟ್ಟು ನೀರೆಲ್ಲ ಕ್ಷಮಿಸಿ ಅದರ ಮೇಲೆ ಉಪ್ಪು ಹಾಕ್ತಾರೆ. ಅದಾದಮೇಲೆ ಪಲ್ಯ ಅವು ಇವೆಲ್ಲ ಹಾಕ್ತಾರೆ, ಹಾಗಲಕಾಯಿ ಹಾಕ್ತಾರೆ. ಸ್ವಾಮೀಜಿ ಮೈಂಡಲ್ಲಿ ಏನಿರುತ್ತೆ, ಮೊದಲು ಹಾಗಲಕಾಯಿ ತಿನ್ಬಿಡೋಣ, ಅದಾದಮೇಲೆ ಬೇರೆ ಎಲ್ಲ ತಿನ್ನೋಣ ಅಂತ ಹಾಗಲಕಾಯಿ ಎತ್ಕೊಂಡು ತಿಂದ್ಬಿಟ್ರು. ಅವ್ರಿಗೆ ಇಷ್ಟ ಇಲ್ಲ, ಆದರೂ ತಿಂದುಬಿಟ್ರು. ಅದು ತಿಂದಿದ ತಕ್ಷಣವೇ ಆ ಮನೆ ಒಡತಿ, ಓ ಸ್ವಾಮೀಜಿಗೆ ಹಾಗಲಕಾಯಿ ಇಷ್ಟ ಅಂದ್ಬಿಟ್ಟು ತಗೊಂಬಂದು ಮತ್ತೆ ತಿರ್ಗಿ ಹೇಳಲಿಲ್ಲ ಕೇಳಲಿಲ್ಲ ಹಾಕ್ಬಿಟ್ರು. ಅಯ್ಯೋ ಸಾಕು ತಾಯಿ, ಸಾಕು ಸಾಕು ಸಾಕು, ಇಲ್ಲ ತಿನ್ನಿ, ನಿಮಗೆ ಬಹಳ ಇಷ್ಟ ತಿನ್ನಿ. ಆಕೆಗೆ ಗೊತ್ತಿಲ್ಲ ಬಹಳ ಇಷ್ಟ ಅಂತ. ಮೊದಲು ಹಾಗಲಕಾಯಿಗೆ ಬಾಯಿ ಹಾಕಿದ್ರಲ್ಲ, ಕೈ ಹಾಕಿದ್ರಲ್ಲ, ಅದಕ್ಕೋಸ್ಕರ ಆಕೆ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಲು, ಓ ಸ್ವಾಮೀಜಿಗೆ ಹಾಗಲಕಾಯಿ ಇಷ್ಟ ಅಂತ. ಸೊ ಅದನ್ನು ತಿನ್ಬಿಟ್ರು. ಮತ್ತೆ ಬೇರೆ ಏನು ಮುಟ್ತಾನೆ ಇಲ್ಲ, ಹಾಗಲಕಾಯಿನೇ ಇವ್ರಿಗೆ ಇಷ್ಟ ಅಂದ್ಬಿಟ್ಟು ಮತ್ತೆ 3ನೇ ಸಲನೂ ಹಾಕ್ಬಿಟ್ಲು. ಈ ಅಪ್ಪನಿಗೆ ವಾಮಿಟ್ ಬಂದಂಗೆ ಆಗ್ತಾ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ. ಸ್ವಾಮೀಜಿ ಬೇರೆ ಅನ್ನ ಬಿಡಂಗಿಲ್ಲ. ಕೊನೆಗೆ ಸಾಕು ತಾಯಿ, ಇನ್ಮೇಲೆ ಹಾಕಬೇಡಿ, ದಯವಿಟ್ಟು ಬಡಿಸ್ಬಿಡಿ, ತಿನ್ನೋಕ್ಕಾಗೋದಿಲ್ಲ, ಇದನ್ನೇ ಹೊಟ್ಟೆ ತುಂಬ ತಿನ್ಬಿಟ್ರೆ ಹೇಗೆ ಅಂದ್ಬಿಟ್ಟು ಅದನ್ನು ತಿಂದು ಆಮೇಲೆ ಬೇರೆ ಎಲ್ಲ ಅಲ್ಪ ಸ್ವಲ್ಪ ತಿಂದ. ಅದಾದಮೇಲೆ ಇನ್ನು ಸ್ವಲ್ಪ ಹಾಗಲಕಾಯಿ ಹಾಕ್ಲಾ ಸ್ವಾಮಿ ಅಂತಂದು, ಅಯ್ಯೋ ಬೇಡಮ್ಮ ಬೇಡ ಅಂತ ಅವನಿಗೆ ಸುಸ್ತಾಗ್ಬಿಟ್ಟಿತ್ತು ಸ್ವಾಮೀಜಿಗೆ. ಇದಾದ ನಂತರ ಮಧ್ಯಾಹ್ನ ಇಲ್ಲ ಆಯಿತು. ಸಂಜೆ ಇನ್ನೊಂದು ಮನೆಯಲ್ಲಿ ಸೇವಾರ್ಥ ಪ್ರಸಾದ. ಸೊ ಸಂಜೆ ಈಕೆ ಏನು ಮಾಡ್ಬಿಡ್ತಾಳೆ, ಅಲ್ಲಿ ಹೋಗ್ಬಿಟ್ಟು ಸ್ವಾಮೀಜಿಗೆ ಹಾಗಲಕಾಯಿ ಕಂಡ್ರೆ ಭಾಳ ಇಷ್ಟ, ದಯವಿಟ್ಟು ಹಾಗಲಕಾಯಿ ಮಾಡಿ ನೀವು, ನಾವು 3 ಸಲ ಹಾಕಿಸ್ಕೊಂಡು ತಿಂದರು ಅಂತ ಹೇಳ್ಬಿಡ್ತಾಳೆ. ರಾತ್ರಿ ಅಲ್ಲಿ ಹೋದ್ರೆ ಅವ್ರ ಮನೆಯಲ್ಲೂ ಹಾಗಲಕಾಯಿ ಪಲ್ಯ. ಮೊದಲು ಹಾಗಲಕಾಯಿ ಹಾಕ್ತಾರೆ, ಉಪ್ಪು ಹಾಕ್ಬಿಟ್ಟು ನೀರೆಲ್ಲ ಪ್ರೋಕ್ಷಣೆ ಮಾಡಿ ಅದಕ್ಕೆ ಉಪ್ಪು ಹಾಕಿ ಆಮೇಲೆ ಹಾಗಲಕಾಯಿ ಹಾಕ್ತಾರೆ. ಇಲ್ಲೂ ಹಾಗೆ ಮಾಡ್ತಾರೆ, ಹಾಗಲಕಾಯಿ ತಿಂದು, ಓ ಸ್ವಾಮೀಜಿ ಹಾಗಲಕಾಯಿ ಸ್ವಾಮೀಜಿ, ತಗೊಳ್ಳಿ ಸ್ವಾಮೀಜಿ ಅಂತ ಮತ್ತೆ ಹಾಕ್ಬಿಡ್ತಾಳೆ.
ಅದನ್ನು ತಿಂತಾರೆ. ಸಾಕು ತಾಯಿ, ಹಾಗಲಕಾಯಿ ನನ್ನ ಕೈಯಲ್ಲಿ ಆಗೋದಿಲ್ಲ, ಬೇಡ ಅಂತ. ನೀವು ತಿನ್ನಿ, ತುಂಬ ಚೆನ್ನಾಗಿದೆ, ಲಿಂಗಮ್ಮ ಅವ್ರು ಹೇಳಿದ್ರು ನಿಮ್ಗೆ ಹಾಗಲಕಾಯಿ ಕಂಡ್ರೆ ಬಹಳ ಇಷ್ಟ ಅಂತ, ತಗೊಳ್ಳಿ ಅಂತ ಅಂದ್ಬಿಟ್ಟು ಮತ್ತೆ 3 ಸಲ ಹಾಕ್ಬಿಡ್ತಾರೆ. ಈತನಿಗೆ ತಿನ್ನಕ್ಕೆ ಆಸೆ ಇಲ್ಲದೆ ಇದ್ರೂ ಕೂಡ ಆ ಒಂದು ಸ್ಥಾನಮಾನಕ್ಕಾದರೂ ಬೆಲೆ ಕೊಟ್ಟು, ಅವರ ಒಂದು ಪ್ರೀತಿ ಗೌರವಕ್ಕೋಸ್ಕರನಾದರೂ ಬೆಲೆ ಕೊಟ್ಟು ಏನೋ ಆರೈಕೆ ಕಾಳಜಿ ಮಾಡ್ತಾರೆ ಅಂದ್ಬಿಟ್ಟು ತಿನ್ಬಿಡ್ತಾನೆ ಪಾಪ. 4ನೇ ಸಲನೂ ಹಾಕಿಬಿಡ್ತಾಳೆ. ಇವನಿಗೆ ವಾಮಿಟ್ ಬಂದಂಗೆ ಆಗ್ಬಿಡ್ತದೆ. ಸ್ವಾಮೀಜಿಗೆ ತಿನ್ನಕ್ಕಾಗ್ತಾ ಇಲ್ಲ. ಕೊನೆಗೆ ಹೆಂಗೋ ಖಾಲಿ ಮಾಡಿ ಅದನ್ನೆಲ್ಲ ಮುಗಿಸ್ತಾನೆ. ಅಲ್ಪ ಸ್ವಲ್ಪ ಊಟ ಮಾಡಿ ಎದ್ದೇಳ್ತಾನೆ. ಹಾಗಲಕಾಯಿನೇ ಹೊಟ್ಟೆ ತುಂಬಿಟ್ಟಿದೆ. ಇನ್ನು ಮಾರನೇ ದಿವಸ ಬೆಳಿಗ್ಗೆ ಇನ್ನೊಂದು ಮನೆಯಲ್ಲಿ ಪ್ರಸಾದ, ಅವ್ರ ಮನೆಯಲ್ಲಿ ಈ ಅಮ್ಮ ಹೋಗಿ ಹೇಳ್ಬಿಡ್ತಾಳೆ, ಹಾಗಲಕಾಯಿಗೆ ಸ್ವಾಮೀಜಿ ಬಹಳ ಇಷ್ಟ, ಹಾಗಲಕಾಯಿ ಕಂಡ್ರೆ ನೀವೆಲ್ಲ ಹಾಗಲಕಾಯಿ ಮಾಡಿ ಅಂತ. ಕೊನೆಗೆ ಆ ಮನೆಯವರು ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ಸಾಂಬಾರು, ಹಾಗಲಕಾಯಿ ಬೋಂಡ, ಹಾಗಲಕಾಯಿ ಬಜ್ಜಿ, ಹಾಗಲಕಾಯಿ ಪಲ್ಯ, ಎಲ್ಲ ಹಾಗಲಕಾಯಿನೇ, ಬೇರೆ ಏನು ಇಲ್ಲವೇ ಇಲ್ಲ. ಅದ್ರ ಜೊತೆಗೆ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಮಾಡಿ. ಹಾಗಲಕಾಯಿ ತಿಂದು ಅವನಿಗೆ ಅಲರ್ಜಿ ಆಗ್ಬಿಡ್ತದೆ. ಅದಾದ ನಂತರ ಈ ಊರಿಂದ ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ಆ ಊರಿಗೂ ಸ್ಪ್ರೆಡ್ ಮಾಡಿಬಿಡ್ತಾರೆ, ಸ್ವಾಮೀಜಿಗೆ ಹಾಗಲಕಾಯಿ ಕಂಡ್ರೆ ಇಷ್ಟ, ಹಾಗಲಕಾಯಿ ಕಂಡ್ರೆ ಇಷ್ಟ. ಇದೇ ರೀತಿ ತಿನ್ನಕ್ಕೆ ಇಷ್ಟ ಇಲ್ಲದೆ ಇದ್ರೂ ಯಾವುದೋ ಒಂದು ಮನಸ್ಥಿತಿ ಪರಿಸ್ಥಿತಿಯಿಂದ ಆತ ಹಾಗಲಕಾಯಿ ತಿನ್ನಕ್ಕೆ ಶುರು ಮಾಡ್ಬಿಟ್ಟ. ಅದಾದಮೇಲೆ ಎಲ್ಲಾರ ಮನೇಲೂ ಬರೀ ಹಾಗಲಕಾಯಿನೇ ಇರೋದ್ರಿಂದ ಅವನು ಏನೇ ತಿಂದ್ರು, ಹಲ್ವಾ ತಿಂದ್ರು ಹಾಗಲಕಾಯಿ ಹಲ್ವಾ. ಇದನ್ನ ತಿಂದು ಆತ ಬೇರೆ ಎಲ್ಲ ರುಚಿಗಳನ್ನು ತ್ಯಜಿಸ್ಬಿಟ್ಟ. ಕೇವಲ ಹಾಗಲಕಾಯಿ ಮಾತ್ರ ಸಾಯೋ ಅಂತಿದ್ದಲ್ಲಿ ಬರೀ ಜ್ಯೂಸ್ ಕುಡಿಯೋನು, ಹಾಗಲಕಾಯಿ ತಿನ್ನೋನು. ಬೇಯಿಸ್ಕೊಂಡು ತಿಂತಾ ಇದ್ದ, ಆಮೇಲೆ ಹಸಿ ತಿಂದ, ಆಮೇಲೆ ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ಡೈಜೆಸ್ಟ್ ಆಗ್ತಾ ಇರಲಿಲ್ಲ, ಅದಕ್ಕೆ ಲಿಕ್ವಿಡ್ ಹಂಗೆ ಸತ್ತೋದು. ಅದಕ್ಕೋಸ್ಕರ ಹಾಗಲಕಾಯಿ ಸ್ವಾಮೀಜಿ ಅಂತ ಈತನಿಗೆ ಹೆಸರು. ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ನಮಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅದು ಒಂದು ರೂಪದಲ್ಲಿ ಇಷ್ಟ ಆಗ್ಬಿಡ್ತದೆ, ಇಷ್ಟ ಆಗೋ ಥರ ಮಾಡ್ಬಿಡ್ತದೆ. ನನಗೊಂದು ಕಾಲದಲ್ಲಿ ಉಪ್ಪಿಟ್ಟು ಇಷ್ಟ ಇರಲಿಲ್ಲ. ಉಪ್ಪಿಟ್ಟಂದರೆ ಒಂಥರ ಕಾಂಕ್ರೀಟ್ನಂತ ಎಲ್ಲ ಕರೆದು ಬಿಡೋರು, ಅದಕ್ಕೋಸ್ಕರ ತಿಂತಾ ಇರಲಿಲ್ಲ. ಬಟ್ ಕೆಲವರು ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡೋರು. ಏನದಕ್ಕೆ ಅದು ಇಟ್ಕದ ಬೇಳೆ ಮತ್ತು ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ, ಕ್ಯಾರೆಟು ಏನೇನೋ ಹಾಕ್ಬಿಟ್ಟು ಮಾಡೋರು. ಹಂಗಿದ್ರೆ ತಿಂತಾ ಇದ್ದೆ. ಅದಾದಮೇಲೆ ಆ ಥರ ಇಟ್ಕದ ಬೇಳೆ ಉಪ್ಪಿಟ್ಟು ಬಹಳ ಇಷ್ಟ ಅಂತೇಳಿ ನಾನು ತಿನ್ನೋದನ್ನು ಒಂದು 4-5 ಜನಕ್ಕೆ ಸ್ಪ್ರೆಡ್ ಆಗ್ಬಿಡ್ತು, ರಿಲೇಷನ್ಗೆ, ಫ್ರೆಂಡ್ಸ್ಗಳಿಗೆ. ಒಂದು ಮನೇಲಿ ಅದು ಕಾಯಿನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ನಾನು ಯಾವಾಗಲೇ ಅವ್ರ ಮನೆಗೆ ಹೋಗಲಿ ಹೇಳ್ಬಿಟ್ಟು ಹೋಗಲ್ಲ. ಸಡನ್ನಾಗಿ ಹೋದರೂ ಕೂಡ ಒಂದು ವಾರಕ್ಕೋ, 15 ದಿವಸಕ್ಕೋ, ತಿಂಗಳಿಗೋ, ಒಂದು ವರ್ಷಕ್ಕೆ ಹೋದರೂ ಕೂಡ ಆ ಮನೇಲಿ ಸುಮಾರು 18 ಸಲ ಉಪ್ಪಿಟ್ಟು ತಿಂದಿದೆ. ಪ್ರತಿ ಸಲ ಮಿಸ್ ಇಲ್ದರೆ ನಾನು ಹೋದಾಗ ಉಪ್ಪಿಟ್ಟು ಮಾಡಿರ್ತಾರೆ. ಯಾವಾಗಲೂ ಮಾಡಲ್ಲ, ಬಟ್ ನಾನು ಹೋದಾಗ ಉಪ್ಪಿಟ್ಟು ಮಾಡಿರ್ತಾರೆ, ಉಪ್ಪಿಟ್ಟು ತಿಂತಾ ಇದ್ದೆ. ಹಂಗಾಗಿ ಉಪ್ಪಿಟ್ಟು ಗುರೂಜಿ ಅಂತ ಕರೆದ್ಬಿಟ್ಟು ಒಬ್ಬೊಬ್ಬರು ಆ ರೀತಿ ಟೈಟ್ಲ್ ಕೊಟ್ಬಿಡ್ತಾರೆ. ಅಂದರೆ ನಿಮಗೆ ಏನು ಇಷ್ಟ ಇಲ್ಲೋ ಅದು ತಂತಾನಾಗಿ ಒಂದೊಂದ್ಸಲ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅದಕ್ಕಿಂತ ನಾನು ನಿಮಗೆ ಇದರ ಅರ್ಥ ಏನು ಅಂತಂದರೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ಆದರೆ ಉಪ್ಪಿಟ್ಟು ತಿನ್ನಂಗೆ ಆಗೋಯ್ತು. ಹಾಗಲಕಾಯಿ ಸ್ವಾಮೀಜಿಗೆ ಹಾಗಲಕಾಯಿ ಇಷ್ಟ ಇಲ್ಲ, ಬಟ್ ತಿನ್ನಂಗೆ ಹಾಗಲಕಾಯಿ ಸ್ವಾಮೀಜಿ ಅಂತಲೇ ಆಗೋಯ್ತು. ಸೊ ಮೆಣಸು ಬೇಡ ಬೇಡ ಅಂದ್ಕೊಂಡು ಮತ್ತೆ ಮೆಣಸನ್ನು ಸ್ವೀಕರಿಸ್ದಂಗೆ ಆಗೋಯ್ತು. ಸೊ ನೀವು ಏನೇನೆಲ್ಲ ರಿಜೆಕ್ಟ್ ಮಾಡ್ತೀರಾ ಅದೆಲ್ಲವೂ ಬಂದೇ ಬರ್ತದೆ. ಅದರಿಂದ ಹೊರಗಡೆ ಕಥೆಗಳನ್ನು ಬಿಟ್ಬಿಡಿ, ಮೂಲವಾಗಿ ನಿಮ್ಮ ಮನೆಯಲ್ಲಿ ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಅದನ್ನು ನೀವು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೆಂಡತಿ ಮಾತನ್ನು ತೆಗೆದಾಕೋದಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ತೆಗೆದಾಕ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ, ಜಗಳಗಳಾಗ್ಬಿಡ್ತವೆ, ಮನಸ್ತಾಪಗಳಾಗ್ಬಿಡ್ತವೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಷ್ಟೇ. ಅಡ್ಜಸ್ಟ್ ಆಗಲ್ಲ ಅಂತಂದರೆ ಅದನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತ ಬನ್ನಿ ನೇರವಾಗಿ. ಖಂಡಿತವಾಗ್ಲೂ ನಿಮಗೆ ಅತ್ಯದ್ಭುತವಾದ ತಂತ್ರಗಳನ್ನು, ಯುಕ್ತಿಗಳನ್ನು ಹೇಳ್ಕೊಡ್ತೀನಿ. ಅಲ್ಲಿ ನೀವು ಸುಖವಾಗಿರ್ತೀರ, ಮನೆ ಮಡದಿ ಮಕ್ಕಳು ಕೂಡ ಸುಖವಾಗಿರ್ತಾರೆ, ಅತ್ಯದ್ಭುತವಾಗಿರಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ಲಸ್ ನಿಮ್ಮ ಪ್ರಶ್ನೆಗಳನ್ನು ಕೂಡ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕಳಿಸ್ಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.